ಎಸ್ ಇನ್ನೇನು ಕೆಲವೇ ಹೊತ್ತಲ್ಲಿ ವಿಜಯಲಕ್ಷ್ಮಿ ನಿವಾಸಕ್ಕೆ ದರ್ಶನ್ ಹೋಗ್ತಾರೆ. ಹೊಸಕೆರೆ ಹಳ್ಳಿ ಅಪಾರ್ಟ್ಮೆಂಟ್ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ದರ್ಶನ್ ಅಭಿಮಾನಿಗಳು ಜಮಾಯಿಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್, ಎಂಟ್ರೆನ್ಸ್ನಲ್ಲೇ ಸೆಕ್ಯೂರಿಟಿ ಅಲರ್ಟ್ ಆಗಿದೆ. ಕೆಲವೇ ಹೊತ್ತಲ್ಲಿ ವಿಜಯಲಕ್ಷ್ಮಿ ನಿವಾಸಕ್ಕೆ ದರ್ಶನ್ ಹೋಗಲಿದ್ದಾರೆ. ಹೊಸಕೆರೆ ಹಳ್ಳಿಯ ಅಪಾರ್ಟ್ಮೆಂಟ್ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ. ಕಾರಣ ದರ್ಶನ್ ಅಭಿಮಾನಿಗಳು ಜಮಾಯಿಸುವ ಸಾಧ್ಯತೆ ಹೆಚ್ಚಾಗಿದೆ. ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ನಲ್ಲೇ ಸೆಕ್ಯೂರಿಟಿಯನ್ನ ಅಲರ್ಟ್ ಮಾಡಿದ್ದಾರಂತೆ. ಇನ್ನು ಕೆಲವೇ ಹೊತ್ತಲ್ಲಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ದರ್ಶನ್ ಹೋಗ್ತಾರೆ. ಹೊಸಕೆರೆ ಹಳ್ಳಿ ಅಪಾರ್ಟ್ಮೆಂಟ್ ಬಳಿ ಈಗಾಗಲೇ ಬಿಗಿ ಪೊಲೀಸ್ ಭದ್ರತೆ ಇರುವಂತದ್ದು. ಕಾರಣ ನಟ ದರ್ಶನ್ ಅಭಿಮಾನಿಗಳು ಜಮಾಯಿಸುವ ಸಾಧ್ಯತೆಗಳು ಹೆಚ್ಚಾಗಿದೆ. ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ನಲ್ಲೇ ಸೆಕ್ಯೂರಿಟಿ ಅಲರ್ಟ್ ಆಗಿದೆ. ನೀನು ಕೆಲವೇ ಹೊತ್ತಲ್ಲಿ ನಟ ದರ್ಶನ್ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗ್ತಾರೆ. ಬಿಜಿಎಸ್ ಆಸ್ಪತ್ರೆ ಟು ವಿಜಯಲಕ್ಷ್ಮಿ ಅವರ ನಿವಾಸ. ಅಪಾರ್ಟ್ಮೆಂಟ್ ಎಂಟ್ರೆನ್ಸ್ನಲ್ಲಿ ಸೆಕ್ಯೂರಿಟಿಯನ್ನು ಕೂಡ ಅಲರ್ಟ್ ಮಾಡಿದ್ದಾರಂತೆ. ಜನರು ಜಮಾಯಿಸ್ತಾರೆ. ನಾರ್ಮಲ್ ಆಗಿ ಮೊನ್ನೆ ಮಧ್ಯಂತರ ಬೇಲ್ನಲ್ಲಿದ್ದಂಥ ನಟ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಇದ್ರು. ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ತು. ಆ ಸುದ್ದಿ ಗೊತ್ತಾಗ್ತಿದ್ದಂತೆ ಬಿಜಿಎಸ್ ಆಸ್ಪತ್ರೆಯ ಮುಂಭಾಗ ಮತ್ತು ಸುತ್ತ ದರ್ಶನ್ ಅವರ ಅಭಿಮಾನಿಗಳು ಜಮಾಯಿಸಿದ್ರು. ಅಂದರೆ ರೆಗ್ಯುಲರ್ ಬೇಲ್ ಸಿಕ್ಕಿದ ಕಾರಣಕ್ಕೇನೆ ದರ್ಶನ್ ಅವರನ್ನು ನೋಡಬೇಕು ಅಂತ ಹೇಳಿ ಬಿಜಿಎಸ್ ಆಸ್ಪತ್ರೆ ಬಳಿ ಅಭಿಮಾನಿಗಳು ಜಮಾಯಿಸಿದ್ರು. ಅದೇ ರೀತಿಯಾಗಿ ಈಗ ವಿಜಯಲಕ್ಷ್ಮಿ ಅವರ ನಿವಾಸದ ಬಳಿ ಕೂಡ ಜಮಾಯಿಸುವ ಸಾಧ್ಯತೆ ಹೆಚ್ಚಿದೆ. ಹೀಗಾಗಿ ಸೆಕ್ಯೂರಿಟಿಯನ್ನು ಟೈಟ್ ಮಾಡಲಾಗಿದೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಗಮನಿಸ್ತಾ ಇರಬಹುದು, ಹೊಸಕೆರೆ ಹಳ್ಳಿ ಅಪಾರ್ಟ್ಮೆಂಟ್ ಬಳಿ ಸೆಕ್ಯೂರಿಟಿ ಕೂಡ ಅಲರ್ಟ್ ಆಗಿದೆ. ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಆಗಮಿಸುವ ಸಾಧ್ಯತೆ ಇದೆ. ವಿಜಯಲಕ್ಷ್ಮಿಯವರು ಇರುವಂತಹ ಫ್ಲಾಟ್ ಅದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಕೂಡ ಫ್ಲಾಟ್ಗೆ ಬರುವ ಸಾಧ್ಯತೆ ಇದೆ. ವಿಜಯಲಕ್ಷ್ಮಿಯವರ ಫ್ಲಾಟ್ಗೆ ಪೊಲೀಸರು ಆಗಮಿಸಿದ್ದಾರೆ. ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರಿಂದ ಭದ್ರತೆ. ಅಪಾರ್ಟ್ಮೆಂಟ್ಗೆ ಭದ್ರತೆ ಕಲ್ಪಿಸಿರುವಂತಹ ಪೊಲೀಸರು. ದರ್ಶನ್ ಆಗಮನದ ಹಿನ್ನೆಲೆಯಲ್ಲಿ ಪೊಲೀಸರಿಂದ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ವಿಜಯಲಕ್ಷ್ಮಿ ಫ್ಲಾಟ್ಗೆ ಪೊಲೀಸರ ಆಗಮನವಾಗಿದೆ. ಚೆನ್ನಮ್ಮನ ಕೆರೆ ಅಚ್ಚುಕಟ್ಟೆ ಪೊಲೀಸರಿಂದ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿರುವಂಥದ್ದು. ಅಪಾರ್ಟ್ಮೆಂಟ್ಗೆ ಭದ್ರತೆಯನ್ನು ಒದಗಿಸಿದ್ದಾರೆ. ನಟ ದರ್ಶನ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಪಾರ್ಟ್ಮೆಂಟ್ ಬಳಿ ಬರ್ತಾರೆ. ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ಹೋಗ್ತಾರೆ. ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸರಿಂದ ಬಿಗಿ ಭದ್ರತೆ ಈಗಾಗಲೇ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅಪಾರ್ಟ್ಮೆಂಟ್ ಬಳಿ ಭದ್ರತೆಯನ್ನು ಕಲ್ಪಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಭದ್ರತೆಯಲ್ಲಿ ಲೋಪ ಆಗಬಾರ್ದು. ಕಾರಣ ಇಷ್ಟೇ, ದರ್ಶನ್ ಅವರು ಬಿಜಿಎಸ್ ಆಸ್ಪತ್ರೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿತ್ತಲ್ವಾ, ಆ ಸಂದರ್ಭದಲ್ಲಿ ಸಾಕಷ್ಟು ಜನರು ಜಮಾಯಿಸಿದ್ರು ಆಸ್ಪತ್ರೆಯ ಬಳಿ. ಅದೇ ರೀತಿಯಾಗಿ ಈಗ ರಿಲೀಸ್ ಆಗ್ತಾ ಇದ್ದಾರೆ. ಈಗಾಗಲೇ ಡಿಸ್ಚಾರ್ಜ್ ಆಗಿರುವಂಥದ್ದು, ಇನ್ನೇನು ಮನೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬಂದೇ ಬರ್ತಾರೆ ಅಭಿಮಾನಿಗಳು. ಅದಕ್ಕಾಗಿ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿರುವಂಥದ್ದು. ಒಂದು ಕಡೆ ಅಲ್ಲಿರುವಂತಹ ಸೆಕ್ಯೂರಿಟಿಯನ್ನು ಅಲರ್ಟ್ ಮಾಡಿದ್ದಾರೆ. ಜೊತೆಗೆ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿರುವಂಥದ್ದು. ಯಾವ ರೀತಿಯಾಗಿದೆ ಪರಿಸ್ಥಿತಿ, ಜನ ಜಮಾಯಿಸಿದ್ದಾರೋ ಇಲ್ವೋ ಅನ್ನೋದನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನಾದರೂ ಇಫ್ ಇನ್ ಕೇಸ್ ಏನಾದರೂ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಬರೋದು ಇದ್ದರೆ ಭದ್ರತೆ ಹೆಚ್ಚಾಗಬಹುದು.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿರುವಂಥದ್ದು. ಮಹೇಶ್ ಈಗಾಗಲೇ ನೋಡಿರುವಂಥದ್ದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಕೂಡ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ ಎಸ್ ಮಹೇಶ್, ಈಗಾಗಲೇ ನೋಡಬಹುದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಜೈಲಿನಿಂದ ರಿಲೀಸ್ ಆಗಿ ನಂತರ ಹಾಸ್ಪಿಟಲ್ ಕೂಡ ಇದ್ದು ಕಳೆದ 4 ದಿನಗಳಿಂದ ಏನೊಂದು ಹೈಕೋರ್ಟ್ ನಲ್ಲೂ ಕೂಡ ಒಂದು ರೆಗ್ಯುಲರ್ ಬೇಲ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಬೆನ್ನು ನೋವಿನ ನಮ್ಮ ಮನೆಯಲ್ಲೇ ಕೂಡ ಒಂದು ಟ್ರೀಟ್ಮೆಂಟ್ ಪಡ್ಕೋತೀವಿ, ಫಿಸಿಯೋಥೆರಪಿ ಮನೆಯಲ್ಲೇ ಮಾಡಬಹುದು ಅಂತ ಕೂಡ ವೈದ್ಯರು ಕೂಡ ಸಲಹೆ ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ದರ್ಶನ್ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿರುವಂತದ್ದು. ಈಗಾಗಲೇ ಇನ್ನು ಕೆಲವೇ ಕ್ಷಣಗಳಲ್ಲಿ ಏನೊಂದು ಹೊಸಕರಹಳ್ಳಿ ಅಂದ್ರೆ ಚೆನ್ನಮ್ಮನ ಅಟ್ಟುಕಟ್ಟು ಪ್ರದೇಶದ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತಹ ಏನೊಂದು ಪ್ರೆಸ್ಟಿಜಿಯಸ್ ಸೌತ್ ರಿಡ್ಜ್ ಅಪಾರ್ಟ್ಮೆಂಟ್ಗೆ ಆಗಮಿಸ್ತಿರುವಂತದ್ದು. ಅಂದ್ರೆ ಈಗಾಗಲೇ ಕೂಡ ನಾವು ನೋಡ್ತಾ ಇರೋದು ಭದ್ರತೆ ಕೂಡ ಹೆಚ್ಚು ಮಾಡಿರುವಂತದ್ದು. ಅಂದ್ರೆ ಏನು ಅಪಾರ್ಟ್ಮೆಂಟ್ ಇರುವಂತಹ ಸೆಕ್ಯೂರಿಟಿಗಳು ಕೂಡ ಹೆಚ್ಚಿಗೆ ಗೇಟ್ ಎಲ್ಲ ಅಳವಡಿಸಿರುವಂತದ್ದು ಒಂದ್ ಕಡೆ. ಆದ್ರೆ ಮತ್ತೊಂದು ಕಡೆ ಏನೋ ಒಂದು ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಒಂದು ರೀತಿಯಲ್ಲಿ ಒಂದ್ ಕಡೆ ಅಭಿಮಾನಿಗಳು ಬರಬಹುದು ಅನ್ನೋ ಸಾಧ್ಯತೆ ಇರೋ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಒಂದು ರೀತಿ ದೊಡ್ಡ ಮಟ್ಟದ ಒಂದು ರೀತಿಯಲ್ಲಿ ಭದ್ರತೆ ವ್ಯವಸ್ಥೆ ಮಾಡಿರುವಂತದ್ದು. ಅಂದ್ರೆ ಈಗ ಮೊದಲು ದರ್ಶನ್ ಹೇಳಿರೋ ಪ್ರಕಾರ ನಾವು ದರ್ಶನ್ ಮನೆಗೆ ಹೋಗ್ತೀನಿ ಅಂತ ಕೂಡ, ದರ್ಶನ್ ಅಥವಾ ಆರ್.ಆರ್. ನಗರ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ಒಂದು ರೀತಿಯಲ್ಲಿ ಇಲ್ಲ, ನಾನು ವಿಜಯಲಕ್ಷ್ಮಿ ಅವರ ಹೆಂಡತಿ ಮನೆಗೆ ಬಂದು ಇಲ್ಲೇ ಇರ್ತೀನಿ ಅಂತ ಕೂಡ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇನ್ನೇನೆ ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಬರ್ತಾ ಇರುವಂತದ್ದು. ಈಗಾಗಲೇ ಹೊಸಕರಹಳ್ಳಿ ಅಂದ್ರೆ 9 ಸಿಗ್ನಲ್ ದಾಟಿರುವಂತದ್ದು ಈಗ ಮಾಹಿತಿ ಬಂದಿರುವಂತದ್ದು. ಮಹೇಶ್, ಮುಖ್ಯವಾಗಿ ಅಪಾರ್ಟ್ಮೆಂಟ್ ಬಳಿ ಜನರು ಹೇಗಿದ್ದಾರೆ ಅಂತ ಹೇಳಿ, ಏನು ಜಮಾಯಿಸಿದ್ದಾರಾ ಹೆಚ್ಚಿನ ಪ್ರಮಾಣದಲ್ಲಿ ಅಂತ? ಎಸ್ ಮಹೇಶ್, ಈಗಾಗಲೇ ನೋಡ್ಬೋದು ಅವರು ಮೊದಲು ಆರ್.ಆರ್. ನಗರ ತಮ್ಮ ಮನೆಗೆ ನಿವಾಸಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು. ಅಲ್ಲೇ ಹೆಚ್ಚಿನ ಒಂದು ಭದ್ರತೆ ಕೂಡ ಕೊಟ್ಟಿರುವಂತದ್ದು, ಹೆಚ್ಚಿನ ಅಭಿಮಾನಿಗಳು ಅಲ್ಲಿ ಬಂದಿರುವಂತದ್ದು. ಇಲ್ಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ, ಇದ್ದಕ್ಕಿದ್ದಂಗೆ ಕೂಡ ಅವರು ಚೇಂಜ್ ಮಾಡಿರುವಂತದ್ದು. ನಾನು ಇಲ್ಲಿ ಹೊಸಕರಹಳ್ಳಿ ಅಪಾರ್ಟ್ಮೆಂಟ್ಗೆ ಬರ್ತೀನಿ ಅಂತ ಹೇಳಿಕೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಒಂದ್ ಕಡೆ ಅಭಿಮಾನಿಗಳಿಗೆ ಸರಿಯಾಗಿ ಮಾಹಿತಿ ಇಲ್ಲದ ಹಿನ್ನೆಲೆಯಲ್ಲಿ ಸುಮಾರು ಒಂದು 7-8 ಜನ ರಸ್ತೆ ಇಲ್ಲಿ ಇರುವಂತದ್ದು. ಮಹೇಶ್, ಧನ್ಯವಾದ ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನಟ ದರ್ಶನ್ ನಿವಾಸಕ್ಕೆ ಅಭಿಮಾನಿಗಳ ದಂಡು. ಆರ್.ಆರ್. ನಗರ ನಿವಾಸದ ಬಳಿ ಜಮಾಯಿಸಿದ್ದಾರೆ ಫ್ಯಾನ್ಸ್. ದರ್ಶನ್ ಬರ್ತಾರೆ ಎಂದು ಭಾವಿಸಿ ಅಭಿಮಾನಿಗಳು ಬಂದಿದ್ರು, ಬಟ್ ಈಗ ನಿರಾಸೆಯಾಗಿದೆ. ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗ್ತಾ ಇರುವಂತದ್ದು ನಟ ದರ್ಶನ್. ಆರ್.ಆರ್. ನಗರದ ಅಧಿಕೃತ ದರ್ಶನ್ ಅವರ ನಿವಾಸ. ದರ್ಶನ್ ಅವರು ಇಲ್ಲಿಗೆ ಬರ್ತಾರೆ, ನೇರವಾಗಿ ಬಿಜಿಎಸ್ ಆಸ್ಪತ್ರೆಯಿಂದ ಆರ್.ಆರ್. ನಗರದ ನಿವಾಸಕ್ಕೆ ಬರ್ತಾರೆ ಅಂತ ಹೇಳಿ ಅಭಿಮಾನಿಗಳು ಕೂಡ ಭಾವಿಸಿದ್ರು. ಅಲ್ಲಿ ಕೂಡ ವೇಟ್ ಮಾಡ್ತಾ ಇದ್ರು, ಬರ್ತಾರೆ ಡಿ ಬಾಸ್ ನೋಡಬಹುದು ಅಂತ. ಆದ್ರೆ ಏಕಾಏಕಿಯಾಗಿ ಪ್ಲಾನ್ ಚೇಂಜ್ ಆಗಿದೆ. ಆರ್.ಆರ್. ನಗರದ ನಿವಾಸಕ್ಕೆ ಹೋಗ್ತಾ ಇಲ್ಲ, ಬದಲಿಗೆ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ದರ್ಶನ್ ಬರ್ತಾರೆ ಅಂತ ಭಾವಿಸಿ ಅಭಿಮಾನಿಗಳು ಕೂಡ ಬಂದಿದ್ರು, ಸಾಕಷ್ಟು ಮಂದಿ. ಆದ್ರೆ ಈಗ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ಹೋಗ್ತಾ ಇದ್ದಾರೆ ನಟ ದರ್ಶನ್. ಇದರಿಂದ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಆರ್.ಆರ್. ನಗರದ ನಿವಾಸದ ಬಳಿ ಅಭಿಮಾನಿಗಳು ಕೂಡ ಜಮಾಯಿಸಿದ್ದಾರೆ. ನಟ ದರ್ಶನ್ ಬಂದೇ ಬರ್ತಾರೆ ಅಂತ ಕೂಡ ಎಲ್ಲರೂ ಕೂಡ ಭಾವಿಸಿದ್ರು, ನೋಡಬಹುದು ಅಂತ. ಆದ್ರೆ ಪ್ಲಾನ್ ಚೇಂಜ್ ಆಗಿದೆ. ನಟ ದರ್ಶನ್ ಅವರು ಆರ್.ಆರ್. ನಗರದ ನಿವಾಸಕ್ಕೆ ಹೋಗ್ತಾ ಇಲ್ಲ, ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಆರ್.ಆರ್. ನಗರ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ದರ್ಶನ್ ಅವರ ನಿವಾಸ, ಅವರ ಬರ್ತ್ಡೇ ಏನಾದರೂ ಬಂದ್ರೆ ಆರ್.ಆರ್. ನಗರ ಕಂಪ್ಲೀಟ್ ಆಗಿ ದರ್ಶನ್ ಮಯವಾಗಿರುತ್ತೆ. ದರ್ಶನ್ ಅವರ ಬರ್ತ್ಡೇ ಬಂದ್ರೆ ಕಂಪ್ಲೀಟ್ ಆಗಿ ದರ್ಶನ್ ಮಯವಾಗಿರುತ್ತೆ. ಎಲ್ಲಿ ನೋಡಿದ್ರು ಕೂಡ ಬ್ಯಾನರ್ಗಳು, ಫ್ಲೆಕ್ಸ್ಗಳು ಕೂಡ ರಾರಾಜಿಸ್ತಾ ಇರುತ್ತೆ. ಅಭಿಮಾನಿಗಳ ಸಂಖ್ಯೆ ಕಂಪ್ಲೀಟ್ ಜಾತ್ರೆ, 100% ಜಾತ್ರೆ. ಅವತ್ತು ಜನ ಜಮಾಯಿಸಿರ್ತಾರೆ. ಯಾವ ರೀತಿ ಅಂದರೆ ಒಂದು ದೊಡ್ಡ ಜಾತ್ರೆ ನಡೀತಾ ಇರುತ್ತಲ್ವ, ಆ ರೀತಿ ಜಮಾಯಿಸಿರುತ್ತೆ. ಅಂದರೆ ದರ್ಶನ್ ಅವರನ್ನ ಅಭಿಮಾನಿಗಳು ನೋಡಬೇಕು ಅಂದರೆ ಆರ್.ಆರ್. ನಗರದ ನಿವಾಸಕ್ಕೆ ಹೋಗಬೇಕಪ್ಪ. ಇದು ಎಲ್ಲರಿಗೂ ಗೊತ್ತಿತ್ತು. ದರ್ಶನ್ ಎಲ್ಲಿ ಸಿಗ್ತಾರೆ ಅಭಿಮಾನಿಗಳಿಗೆ ಅಂದರೆ ಆರ್.ಆರ್. ನಗರದ ನಿವಾಸ ಅಂತ ಹೇಳಿ. ಇದೇ ಕಾರಣಕ್ಕಾಗಿ ನೋಡಿ, ಈ ಹಿಂದೆ ಬಳ್ಳಾರಿಯಿಂದ ಬರ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ಸೀದಾ ಹೋಗಿದ್ದು ಆರ್.ಆರ್. ನಗರದ ನಿವಾಸ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯಲಕ್ಷ್ಮಿ ನಿವಾಸಕ್ಕೆ ಹೋಗ್ತಾರೆ. ಹೊಸಕೆರೆ ಹಳ್ಳಿಯಲ್ಲಿರುವಂತಹ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೋಗುವಂಥದ್ದು. ಅಪಾರ್ಟ್ಮೆಂಟ್ಗೆ ಭದ್ರತೆಯನ್ನು ಕಲ್ಪಿಸಿದ್ದಾರೆ ಪೊಲೀಸರು. ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸರು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಏರ್ಪಡಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರುವಂಥದ್ದು. ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ನಟ ದರ್ಶನ್ ಹೋಗಲಿದ್ದಾರೆ. ನಾನು ಈಗಾಗಲೇ ಹೇಳ್ತಾ ಇರುವಂಥದ್ದು, ದರ್ಶನ್ ಎಲ್ಲಿ ಸಿಗ್ತಾರೆ ಅಂತ ಹೇಳಿದ್ರೆ ಆರ್.ಆರ್. ನಗರದ ನಿವಾಸಕ್ಕೆ ಹೋಗ್ತಾ ಇದ್ರು ಅಭಿಮಾನಿಗಳು. ಎಲ್ಲರೂ ಕೂಡ ಅದನ್ನೇ ಅಂದಾಜು ಮಾಡ್ತಾರೆ ಅಲ್ವಾ. ಯಾಕೆ ಅಂತ ಹೇಳಿದ್ರೆ ನಟ ದರ್ಶನ್ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿಲ್ಲ. ಏಕಾಏಕಿಯಾಗಿ ಪ್ಲಾನ್ ಕೂಡ ಚೇಂಜ್ ಆಗಿರುವಂಥದ್ದು.
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೂ ಕೂಡ ನಟ ದರ್ಶನ್ ಹೋಗ್ತಾರೆ. ಅಭಿಮಾನಿಗಳು ಕೂಡ ಭಾವಿಸಿದ್ರು RR ನಗರದ ನಿವಾಸಕ್ಕೆ ಬರ್ತಾರೆ, ನೋಡಬಹುದು ಅಂತ ಹೇಳಿ ಸಾಕಷ್ಟು ಅಭಿಮಾನಿಗಳು ಕೂಡ ಜಮಾಯಿಸಿದ್ರು. ಈಗ ಜಮಾಯಿಸಿರುವಂತಹ ಆ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ದರ್ಶನ್ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಬೆಳಕಿಗೆ ಬಂದ ನಂತರ, ಜೈಲಿಗೆ ಹೋಗಿ ಬಂದ ನಂತರ ಮೊದಲ ಬಾರಿಗೆ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ ನಟ ದರ್ಶನ್. ಹೊಸಕೆರೆ ಹಳ್ಳಿ ಎಲ್ಲಿರುವಂತಹ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ಆಗಮಿಸಿರುವಂತದ್ದು ಎಂಟ್ರಿ ಆಗಿದೆ ಅಂತ ಆಗಮಿಸಿದ್ದಾರೆ ನಟ ದರ್ಶನ್. BGS ಆಸ್ಪತ್ರೆಯಿಂದ ನೇರವಾಗಿ ವಿಜಯಲಕ್ಷ್ಮಿ ಅವರ ಫ್ಲಾಟ್ಗೆ ಆಗಮಿಸಿದ್ದಾರೆ ನಟ ದರ್ಶನ್. ಕೆಂಗೇರಿಯಲ್ಲಿ ಇದ್ದಂತಹ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂತಹ ನಟ ದರ್ಶನ್ ಅವರು 49 ದಿನಗಳ ಬಳಿಕ ಇವತ್ತು ಡಿಸ್ಚಾರ್ಜ್ ಆಗಿದ್ದಾರೆ. ಡಿಸ್ಚಾರ್ಜ್ ಆಗಿ ನೇರವಾಗಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಗಿದ್ದಾರೆ.